ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮಗೆ 1 ಮಿನಿಟ್ ಸಾರಿ ಸ್ಟಿಚಿಂಗ್ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲು ಟೇಪಿಂದ ಸಾರಿ ಲೆಂತ್ ಅಂತ ತೊಗೊಳ್ಳಿ. ನನ್ನ ಕಸ್ಟಮರಿಗೆ ಬೇಕಾಗಿರೋದು 40 ಇಂಚಸ್ ರೆಡಿಯಾಗಿ. ಸೊ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು, 41 ಇಂಚು. ಓಕೆ, 41 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಈಗ ಮೇಲ್ಗಡೆಯಿಂದ ಎಷ್ಟು ಬರುತ್ತೆ ನೋಡಿ, ಇದು 4 ಇಂಚಸ್ ಬಂದಿದೆ ನನಗೆ. ಓಕೆ, ನಾನು 4 ಇಂಚಿಗೆ ಮಾರ್ಕ್ ಮಾಡ್ತಾ ಹೋಗ್ತಾ ಇದ್ದೀನಿ. ನೀವು ಇದೇ ಥರ ಈ ನಿಮ್ಮದು ಎಷ್ಟು ಇಂಚ್ ಬರುತ್ತಲ್ಲ ಅದನ್ನು ಅಪ್ ಟು ಎಲ್ಲಿವರೆಗೂ ಮಾರ್ಕ್ ಮಾಡಬೇಕು ಅಂತಂದರೆ ಹಿಪ್ ಪ್ಲೇಟ್ಸ್ ಬರುತ್ತಲ್ಲ ಅಲ್ಲಿವರೆಗೂ. ಓಕೆ, ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಒಂದು ಸ್ಕೇಲ್ ಅಥವಾ ಹೆಲ್ಪಿಂದ ನೀವು ಆ ಮಾರ್ಕನ್ನು ಲೈನ್ ಎಳ್ಕೊಂಬಿಡಿ. ಓಕೆ, ಇದೇ ಸೇಮ್ ಪ್ರೊಸೀಜರ್ ಅಪ್ಪು ನಮ್ಮ ಹಿಪ್ ಪ್ಲೀಟ್ಸ್ ಏನು ಬರುತ್ತಲ್ಲ ಮಿಡಲ್ ಪ್ಲೀಟ್ಸ್ ಎಂಡ್ ಆಗೋವರೆಗೂ. ಓಕೆ, ಈಗ ನೋಡಿ ನಾನು ನಿಮಗೆ ತೋರಿಸ್ತೀನಿ. ಲಾಸ್ಟಲ್ಲಿ ಇಲ್ಲಿ ನೋಡಿ, ನಮ್ಮ ಹಿಪ್ ಪ್ಲೀಟ್ಸು ಇಲ್ಲಿಗೆ ಎಂಡ್ ಆಗುತ್ತೆ. ಓಕೆ, ಅಲ್ಲಿವರೆಗೂ ನಾವು ಕಟ್ ಮಾಡ್ಕೋಬೇಕು. ಸೀರೆ ನೀರಾಗಿ ಸ್ಪ್ರೆಡ್ ಮಾಡ್ಕೊಂಬಿಡಿ. ಓಕೆ, ಈಗ ಎಕ್ಸ್ಟ್ರಾ ಪಾರ್ಟ್ ಏನಿದೆ ಅಲ್ಲ ಅದನ್ನ ಕಟ್ ಮಾಡಿ ತೆಗೆದ್ಬಿಡಿ. ಓಕೆ, ಯಾವಾಗಲೂ ನಿಮ್ಮ ಕಸ್ಟಮರ್ ಯಾವ ಹೈಟಲ್ಲಿ ಸಾರಿ ಬೇಕಲ್ಲ ಅದಕ್ಕಿಂತ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಯಾಕಂದರೆ ಅದು ಸ್ಟಿಚಿಂಗಲ್ಲಿರುತ್ತೆ. ಇಲ್ಲಿ ನೋಡಿ, ಅಪ್ ಟು ಆ ಮಾರ್ಕ್ವರೆಗೂ ಕಟ್ ಮಾಡ್ಕೊಳ್ಳಿ. ಮೇಲ್ಗಡೆ ಎಕ್ಸ್ಟ್ರಾ ಪಾರ್ಟ್ನ ಕಟ್ ಮಾಡಿಬಿಟ್ಟು ತೆಗೆದ್ಬಿಡಿ. ಅಲ್ಲಿ ನಾನು ಏನಕ್ಕೆ ಮಾರ್ಕನ್ನು ಇನ್ನೂ ಕೆಳಗಡೆ ಡೀಪಾಗಿ ಮಾಡಿದ್ದೀನಿ ಅಂತಂದರೆ, ನಮ್ಮದಿದು ಎಕ್ಸ್ಟ್ರಾ ಪಾರ್ಟ್ ಇದೆಯಲ್ಲ ಅದನ್ನ ಒಳಗಡೆ ಸ್ಟಿಚ್ ಮಾಡಬೇಕು ಅದಕ್ಕೆ. ಓಕೆ, ಈಗ ನೋಡಿ ನನ್ನ ಕಟ್ಟಿಂಗ್ ಪಾರ್ಟ್ ಆಯಿತು. ಇದು ಹಿಪ್ಪು. ಕಸ್ಟಮರ್ ಮೆಜರ್ಮೆಂಟ್ ಹಿಪ್ ಸೈಜ್ ಏನಿರುತ್ತಲ್ಲ ಅದಕ್ಕಿಂತ 10 to 15 ಇಂಚಸ್ ಎಕ್ಸ್ಟ್ರಾ ತೊಗೋಬೇಕು. ಓಕೆ, ಈಗ ನೋಡಿ ನಾನು ಆ ಹಿಪ್ ಮೆಜರ್ಮೆಂಟ್ ಆದಮೇಲೆ ಒಂದು ಪಿನ್ ಇದೆಯಲ್ಲ ಆ ಪಿನ್ನಿಂದ ಈ ಪ್ಲೀಟ್ಸು ಎಂಡ್ವರೆಗೂ. ಓಕೆ, ಎಷ್ಟು ಪ್ಲೀಟ್ಸ್ ಬರುತ್ತೆ ನಾನು ನಾರ್ಮಲಾಗಿ ಪ್ಲೀಟ್ ಮಾಡ್ಕೋತಾ ಇದ್ದೀನಿ. ಓಕೆ, ನೋಡಿ ಈ ಥರ. ಇದಕ್ಕೇನು ಮೇಜರ್ಮೆಂಟ್ ಬೇಕು ಅಂತ ಏನಿಲ್ಲ. ನೀವು ಆರಾಮಾಗಿ ನಾರ್ಮಲಾಗಿ ನೀವು ಯಾವ ಥರ ಸಾರಿ ಪ್ಲೀಟ್ಸ್ ಮಾಡ್ತೀರಲ್ಲ ಅದೇ ಥರ ಮಾಡ್ಕೋಬೋದು. ಓಕೆ, ಫಸ್ಟ್ ಪ್ಲೀಟ್ಸ್ ಮಾತ್ರ ಒಂದು 5 to 6 ಇಂಚಸ್ ಲೆಂತಲ್ಲಿ ಮಾಡ್ಕೊಳ್ಳಿ. ಓಕೆ, ಯಾಕಂದರೆ ಫಸ್ಟ್ ಇಂಚು ಸ್ವಲ್ಪ ದೊಡ್ಡದಾಗಿದ್ದರೆ ನಿಮ್ಮ ಸೀರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಓಕೆ, ನೋಡಿ. ಓಕೆ, ಒಂದು ಸೇಫ್ಟಿ ಪಿನ್ ಹಾಕ್ಬಿಟ್ಟು ಫಿಕ್ಸ್ ಮಾಡ್ಕೊಂಬಿಡಿ. ಯಾಕಂದರೆ ನಿಮಗೆ ಸ್ಟಿಚ್ ಮಾಡುವಾಗ ಆರಾಮಾಗಿ ಸ್ಟಿಚ್ ಮಾಡ್ಬೋದು ಸೇಫ್ಟಿ ಪಿನ್ ಹಾಕ್ಕೊಂಡಿದ್ರೆ. ಓಕೆ, ಸೇಫ್ಟಿ ಪಿನ್ನು ಅಥವಾ ಗುಂಡು ಪಿನ್ನು ಯಾವುದಾದ್ರೂ ಓಕೆ. ಈಗ ನೋಡಿ ನನ್ನ ಕಟ್ಟಿಂಗ್ ಪಾರ್ಟ್ ಎಲ್ಲ ಮುಗೀತು. ಕಟ್ಟಿಂಗ್ ಪಾರ್ಟ್ ಮುಗಿದಾದ್ಮೇಲೆ ನಾನು ಪ್ಲೀಟ್ಸು ಮಾಡಿದ್ದೀನಿ. ಇಲ್ಲಿ ನೋಡಿ ಲಾಸ್ಟಲ್ಲಿ ಸೀರೆ ಬ್ಲ್ಯಾಕ್ ಕಲರ್ ಇದೆ ಅಲ್ಲ ಅದು ಪಲ್ಲು ಪಾರ್ಟು. ಇದು ಯಾಕಂದರೆ ನಿಮಗೆ ನೆಕ್ಸ್ಟ್